ವೀಕ್ಷಕರೇ ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಮಧ್ಯಪ್ರಾಚ್ಯದ ಯುದ್ಧ ಮುಂದುವರೆದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 5 ದಿನಗಳ ಕಾಲ ಅಲ್ಪ ವಿರಾಮ, ಈ 5 ದಿನಗಳ ಒಳಗಾಗಿ ಇರಾನ್ ಜೊತೆಗಿನ ಮಾತುಕತೆ ಫಲಪ್ರದವಾದರೆ ಈ ಯುದ್ಧಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ನಾವು ತರುವ ಪ್ರಯತ್ನವನ್ನ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನ ಕಳೆದ ಭಾನುವಾರ ನೀಡಿದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ. 5 ದಿನಗಳ ಕಾಲ ಕದನ ವಿರಾಮ ಅನ್ನೋ ಅರ್ಥದಲ್ಲಿ ಟ್ರಂಪ್ ಮಾತನಾಡಿದ್ರು ಕೂಡ ಇಸ್ರೇಲ್ ಹಾಗೆ ಇರಾನ್ ಸತತವಾಗಿ ರಣರಂಗದಲ್ಲಿ ಪರಸ್ಪರ ದಾಳಿ ಪ್ರತಿದಾಳಿಯನ್ನ ಮುಂದುವರಿಸಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಹಾಗಾದ್ರೆ ಟ್ರಂಪ್ ಈ 5 ದಿನಗಳ ಕಾಲ ಅಲ್ಪ ವಿರಾಮ ಅಂತ ಹೇಳಿದ್ಯಾಕೆ? ಮಾತುಕತೆಯನ್ನ ನಡೆಸ್ತಾ ಇದ್ದೀವಿ, ಮಾತುಕತೆ ಮೂಲಕ ಈ ಯುದ್ಧಕ್ಕೊಂದು ತಾತ್ವಿಕ ಅಂತ್ಯ ಲಭ್ಯವಾಗಬಹುದು ಅಂತ ಹೇಳಿದ್ಯಾಕೆ? ಏನು ನಡೀತಾ ಇಲ್ವಾ ಮಾತುಕತೆಗಳು? ಯುದ್ಧ ನಿಲ್ಲಿಸುವ ಪ್ರಯತ್ನಗಳು ಯಾವ ದೇಶದ ಕಡೆಯಿಂದನೂ ಆಗ್ತಾನೆ ಇಲ್ವಾ? ಇದು ಹೀಗೆ ಮುಂದುವರೆದ್ರೆ ಹೇಗಪ್ಪ ಕತೆ? ಈಗ ಆಲ್ರೆಡಿ ಭಾರತವೂ ಸೇರಿದಂತೆ ಪ್ರಪಂಚದಾದ್ಯಂತ ಈ ಯುದ್ಧದ ಪರಿಣಾಮಗಳು ಬೀರಲಿಕ್ಕೆ ಪ್ರಾರಂಭವಾಗಿದೆ. ಅದರಲ್ಲೂ ಭಾರತದಲ್ಲಿ ನಾವು ನೀವಿರ್ತಕ್ಕಂಥ ರಾಜ್ಯ ಕರ್ನಾಟಕದಲ್ಲೂ ಕೂಡ ಯುದ್ಧದ ನೇರ ಪರಿಣಾಮವನ್ನು ನಾವು ಗಮನಿಸ್ತಾ ಇದ್ವಿ. ಪ್ರತಿನಿತ್ಯ ಗ್ಯಾಸ್ ಏಜೆನ್ಸಿಗಳ ಮುಂಭಾಗದ ಕ್ಯೂ ದಿನಂಪ್ರತಿ ಹೆಚ್ಚಾಗ್ತಾ ಸಾಗ್ತಾ ಇದೆ. ಹಾಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲವು ಕಡೆಯಲ್ಲಿ ನೋ ಸ್ಟಾಕ್ ಬೋರ್ಡ್ ಕಾಣ್ತಾ ಇದೆ. ಸ್ಟಾಕ್ ಇರೋ ಕಡೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ. ಕೇವಲ ಇದಿಷ್ಟು ಮಾತ್ರವಲ್ಲದೆ ಹೋಟೆಲ್ ಉದ್ಯಮಕ್ಕೆ ಎಫೆಕ್ಟ್ ಆಗಿದೆ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಕೃಷಿಕರಿಗೆ ಫರ್ಟಿಲೈಸರ್, ರಾಸಾಯನಿಕಗಳಿಗೆ ಕೊರತೆ ಉಂಟಾಗಿ ಕೃಷಿಕರಿಗೂ ಕೂಡ ತೊಂದರೆ ಉಂಟಾಗಬಹುದು. ಟೆಕ್ಸ್ಟೈಲ್ ಉದ್ಯಮಕ್ಕೆ ಕೊರತೆ ಉಂಟಾಗಬಹುದು. ಹೀಗೆ ಯುದ್ಧದ ಪರಿಣಾಮಗಳು ಮತ್ತಷ್ಟು ಮಗದಷ್ಟು ಭೀಕರವಾಗಬಹುದು ಅನ್ನೋ ರೀತಿಯ ಲೆಕ್ಕಾಚಾರಗಳು ನಡೀತಿರುವಾಗ ಯುದ್ಧ ನಿಲ್ಲದೆ ಹೋದರೆ, ಈಗ ರಷ್ಯಾ ಉಕ್ರೇನ್ ನಡುವೆ ನಡೀತಾ ಇರುವ ಯುದ್ಧದ ರೀತಿಯಲ್ಲಿ ಸತತವಾಗಿ ವರ್ಷಾನ್ಗಟ್ಲೆ ಈ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಯುದ್ಧ ಕೂಡ ಮುಂದುವರೆದ್ಬಿಟ್ರೆ ಹೇಗೆ ಅನ್ನೋ ಆತಂಕ ಜನಸಾಮಾನ್ಯರನ್ನ ಕೂಡ ಕಾಡಲಿಕ್ಕೆ ಪರಿಣಾಮ ಬೀರಿದೆ. ನಾವು ಪದೇ ಪದೇ ಹೇಳ್ತಿರೋ ರೀತಿಯಲ್ಲಿ ಈ ಯುದ್ಧ ಆಗ್ತಾ ಇರೋದು ಬಹಳ ಪ್ರಮುಖವಾಗಿ ಇಸ್ರೇಲ್ ಹಾಗೆ ಇರಾನ್ನ ನೆಲದಲ್ಲಿ ಅಥವಾ ಸೌದಿ UAE ಭಾಗದಲ್ಲಿ ಇರಾನ್ ನಡೆಸ್ತಾ ಇರುವ ದಾಳಿಯಿಂದ ಪರಿಣಾಮಗಳಾಗ್ತಾ ಇದೆ. ದೂರದಲ್ಲಿರ್ತಕ್ಕಂಥ ಭಾರತದ ಯಾವುದೋ ಒಂದು ಪುಟ್ಟ ಹಳ್ಳಿ, ಇಲ್ಲಿಗೆ ಯುದ್ಧಕ್ಕೂ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅನ್ನೋ ರೀತಿಯ ಪರಿಸ್ಥಿತಿ ಇದೀಗ ಜಾಗತಿಕ ಮಟ್ಟದಲ್ಲಿ ಉಳಿದಿಲ್ಲ. ಯುದ್ಧ ಎಲ್ಲೇ ಆದರೂ ಅದರ ಪ್ರತಿಫಲನಗಳು ವಿಶ್ವದ ನಾನಾ ಮೂಲೆಗಳಿಗೆ ತಲುಪೇ ತೀರುತ್ತೆ ಅನ್ನೋದಕ್ಕೆ ಈ ಯುದ್ಧ ಕೂಡ ಉದಾಹರಣೆಯಾಗಿ ನಿಲ್ತಾ ಇದೆ. ಹೀಗಿರುವಾಗ ಸಹಜವಾಗಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಸದ್ಯಕ್ಕೆ ಬಯಸ್ತಾ ಇರೋದು ಅಂದರೆ, ನೇರವಾಗಿ ಯಾವೆಲ್ಲ ರಾಷ್ಟ್ರಗಳು ಯುದ್ಧದಲ್ಲಿ ಭಾಗಿಯಾಗಿವೆ ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ಸೈಲೆಂಟ್ ಸ್ಪೆಕ್ಟೇಟರ್ಸ್ ಏನಿದ್ದಾರೆ, ಅಂದರೆ ಮೌನವಾಗಿ ನಿಂತು ಈ ಯುದ್ಧವನ್ನು ಗಮನಿಸ್ತಾ ಇರುವ ದೇಶಗಳೇನಿದೆ, ಹಾಗೆ ದೇಶದ ನಿವಾಸಿಗಳಿದ್ದಾರೆ, ಎಲ್ಲರೂ ಬಯಸ್ತಿರೋದು ಇಷ್ಟೇ, ಅತಿ ಶೀಘ್ರದಲ್ಲಿ ಯುದ್ಧ ನಿಂತು ಹೋಗಲಿ ಅಥವಾ ಈ ಸ್ಟ್ರೇಟ್ ಆಫ್ ಹಾರ್ಮೋಸ್ ಏನಿದೆ ಅದಾದರೂ ಮುಕ್ತವಾಗಲಿ, ಅಲ್ಲಿಂದ ನಿರಂತರವಾಗಿ ಸಪ್ಲೈ ಆಗ್ತಾ ಇದ್ದ ಅನಿಲ ಅಥವಾ ಕಚ್ಚಾ ತೈಲಗಳ ಸರಬರಾಜು ಯಥೇಚ್ಛವಾಗಿ ಹಿಂದಿನ ರೀತಿಯಲ್ಲೇ ಮುಂದುವರಿಲಿ ಅಂಥೇಳಿ ಬಹುತೇಕ ಎಲ್ಲ ದೇಶಗಳು ಕೂಡ ಬಯಸ್ತಾ ಇದೆ. ಆದರೆ ಹೀಗೆ ಯುದ್ಧ ನಿಲ್ಲಬೇಕು ಅಥವಾ ಅಟ್ಲೀಸ್ಟ್ ಸ್ಟ್ರೇಟ್ ಆಫ್ ಹಾರ್ಮೂಸ್ನಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಸುಧಾರಿಸಬೇಕು ಅಂತಂದರೆ ಒಂದಷ್ಟು ಮಾತುಕತೆಯಂತೂ ಆಗಲೇಬೇಕು ಅನ್ನೋ ರೀತಿಯ ಪರಿಸ್ಥಿತಿ ಇದ್ದೇ ಇದೆ. ಮಾತುಕತೆ ಅಂದರೆ ಎಲ್ಲಾಗಬೇಕು? ಈ ಯುದ್ಧವನ್ನು ಪ್ರಾರಂಭ ಮಾಡಿರೋದು ಇಸ್ರೇಲ್ ಹಾಗೆ ಅಮೇರಿಕ. ಹೀಗಾಗಿ ಇಸ್ರೇಲ್ ಹಾಗೆ ಅಮೇರಿಕಾದ ನಡುವೆ ಹಾಗೆ ಇರಾನ್ನ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಲಿಕ್ಕೆ ಯಾವುದಾದ್ರೂ ರಾಷ್ಟ್ರ ಬರಲೇಬೇಕು. ಯಾಕೆ ಹೀಗಿದೆ ಪರಿಸ್ಥಿತಿ ಅಂದರೆ, ಒಂದು ಕಡೆಯಲ್ಲಿ ಅಮೇರಿಕ ಅಥವಾ ಇಸ್ರೇಲ್ ಹೇಳ್ತಾ ಇರೋದನ್ನು ಈ ಕಡೆ ಇರಾನ್ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಇರಾನ್ ಹಿಡಿದಿರುವ ಹಠಕ್ಕೆ ಅಮೇರಿಕ ಮತ್ತು ಇಸ್ರೇಲ್ ಬಗ್ಗುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಅಮೇರಿಕ ಯಾವುದೇ ನ್ಯೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನು ಅಪ್ಲೈ ಮಾಡಿದ್ರೂ ಕೂಡ ಇರಾನ್ ಅದಕ್ಕೆ ಸ್ಪಾಂಟೇನಿಯಸ್ ಆಗಿ, ಅಂದರೆ ತಕ್ಷಣಕ್ಕೆ ನಾವಿದಕ್ಕೆ ಒಪ್ಪೋದಿಲ್ಲ ಅನ್ನೋ ಮೆಸೇಜನ್ನು ಪಾಸ್ ಮಾಡ್ತಲೇ ಬರ್ತಾ ಇದೆ. ಇಸ್ರೇಲ್ ಕೂಡ ಅಮೇರಿಕ ಏನೇ 5 ದಿನಗಳ ಕಾಲ ವಿರಾಮ ಅಂತಂದ್ರೂ ಕೂಡ ನಾವು ಈ ಯುದ್ಧದಿಂದ ಹಿಂದೆ ಸರಿಯೋದಿಲ್ಲ ಅನ್ನೋ ಹಠಕ್ಕೇನೆ ಬದ್ಧವಾಗಿ ನಿಂತಿದೆ. ಹಾಗಾಗೇನೆ ಇಸ್ರೇಲ್, ಅಮೇರಿಕ ಹಾಗೆ ಇರಾನ್ನ ನಡುವೆ ಯಾರಾದರೂ ಒಬ್ಬರು ಕೂರಲೇಬೇಕು ಮಾತುಕತೆಗೆ ಅನ್ನೋ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದರೆ ಟ್ರಂಪ್ ಹೇಳಿರುವ ಈ 5 ದಿನಗಳ ಕಾಲದ ಬೆಳವಣಿಗೆಯಲ್ಲಿ ಯಾವುದಾದ್ರೂ ದೇಶ ಅಥವಾ ದೇಶದ ಮುಖ್ಯಸ್ಥರು ಈ ಮಧ್ಯಸ್ಥಿಕೆಯನ್ನು ವಹಿಸಿ ಮಾತುಕತೆಯನ್ನು ಆಡಲಿಕ್ಕೆ ಮುಂದೆ ಬಂದಿದ್ದಾರಾ? ಯುದ್ಧವನ್ನು ನಿಲ್ಲಿಸಿ ಅನ್ನೋ ಸಂದೇಶವನ್ನು ಎರಡೂ ಬದಿಗೂ ಕೂಡ ಸಾರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ ಅನ್ನೋ ಕುತೂಹಲ ಸಹಜಾನೆ. ಇನ್ಫ್ಯಾಕ್ಟ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಹೇಳಿದ್ದಾರೆ, ನಾವು ಇರಾನ್ ಜೊತೆಯಲ್ಲಿ ಮಾತುಕತೆ ನಡೆಸ್ತಾ ಇದ್ದೀವಿ, ಅದಕ್ಕೆ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದೇ ಆದಲ್ಲಿ ಈ ಯುದ್ಧ ನಿಲ್ಲಿಸುವ ಸಾಧ್ಯತೆಗಳಿದೆ ಅಂತ ಹೇಳಿ. ಆದರೆ ಈ ಅಮೆರಿಕ ಹೇಳ್ತಾ ಇರುವ ಮಾತನ್ನು ತಕ್ಷಣಕ್ಕೆ ಇರಾನ್ ನಂಬುವ ಅಥವಾ ಒಪ್ಪುವ ಪರಿಸ್ಥಿತಿಯಲ್ಲಂತೂ ಇಲ್ಲ.
ಹಾಗಾದರೆ ಯಾರು ಮಧ್ಯಸ್ಥಿಕೆಯನ್ನು ವಹಿಸಬಹುದು? ಇನಿಷಿಯಲಿ ಬ್ರಿಕ್ ರಾಷ್ಟ್ರಗಳು, ಭಾರತವನ್ನು ಇನ್ಕ್ಲೂಡ್ ಮಾಡಿದಂತೆ ಬ್ರಿಕ್ ರಾಷ್ಟ್ರಗಳು ಮಧ್ಯಸ್ಥಿಕೆಯನ್ನು ವಹಿಸಿ ಯುದ್ಧವನ್ನು ನಿಲ್ಲಿಸಬಹುದು ಅನ್ನೋ ರೀತಿಯ ಅಂದಾಜು ಮಾಡಲಾಗಿತ್ತು. ಆದರೆ ಸದ್ಯಕ್ಕೆ ತಕ್ಷಣಕ್ಕೆ ಬ್ರಿಕ್ ರಾಷ್ಟ್ರಗಳು ಆಸ್ ಅಸೋಸಿಯೇಷನ್ ಈ ಮಧ್ಯಸ್ಥಿಕೆ ವಹಿಸುವ ಕೆಲಸವನ್ನು ಮಾಡೋ ಗೋಜಿಗೆ ಹೋಗ್ತಾ ಇಲ್ಲ. ಹಾಗಾದರೆ ಫ್ರೆಂಡ್ಲಿ ನೇಷನ್ಸ್ ಎರಡೂ ಕಡೆಗೂ, ಒಂದು ಕಡೆ ಇಸ್ರೇಲ್ ಅಮೆರಿಕ, ಹಾಗೆ ಮತ್ತೊಂದು ಕಡೆಯಲ್ಲಿ ಇರಾನ್, ಈ ಎರಡೂ ಬದಿಗಳಿಗೂ ಕೂಡ ಮಧ್ಯಸ್ಥಿಕೆಯನ್ನು ವಹಿಸುವ ಫ್ರೆಂಡ್ಲಿ ರಾಷ್ಟ್ರಗಳು ಯಾವುದಾದ್ರೂ ಇದೆಯಾ ಅಂತಂದಾಗ ತಕ್ಷಣಕ್ಕೆ ಬಂದ ಹೆಸರುಗಳು ಭಾರತವನ್ನು ಒಳಗೊಂಡಂತೆ ಭಾರತ, ಟರ್ಕಿ ಅಥವಾ ಪಾಕಿಸ್ತಾನ, ಒಂದು ಪಕ್ಷ ಚೀನಾನೂ ಕೂಡ. ಈ 4-5 ರಾಷ್ಟ್ರಗಳ ಇಂಟರ್ಫಿಯರೆನ್ಸಿಂದ ಅಥವಾ ಮಧ್ಯಪ್ರವೇಶದಿಂದ, ಇನ್ಫ್ಯಾಕ್ಟ್ ಕತಾರ್ ಕೂಡ, ಈ ದೇಶಗಳ ಮುಖ್ಯಸ್ಥರ ಮಾತುಕತೆಗೆ ಬಹುಶಃ ಎರಡೂ ಬದಿಯವರು ಕೂಡ ಒಪ್ಪಬಹುದೇನೋ. ಮಾತುಕತೆಗೆ ನಾನು ಹೇಳ್ತಿರೋದು, ಮಾತುಕತೆಯಲ್ಲಿ ಬರುವ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆಲ್ಲ ಅಟ್ಲೀಸ್ಟ್ ಈಗ ಭಾರತ ಬಂದು ಮಧ್ಯ ಕುತ್ಕೊಳ್ಳುತ್ತೆ, ಮಧ್ಯಸ್ಥಿಕೆಯನ್ನು ವಹಿಸುತ್ತೆ ಅಂದರೆ ಒಪ್ಪಬಹುದು ಇರಾನ್, ಅಮೆರಿಕ ಹಾಗೆ ಇಸ್ರೇಲ್. ಅಥವಾ ಟರ್ಕಿ ಬಂದು ಮಾತುಕತೆಗೆ ಮುಂದಾಗುತ್ತೆ ಅಂದರೆ ಒಪ್ಪಬಹುದೇನೋ ಈ ಎರಡೂ ಬದಿಯವರು ಅನ್ನೋ ರೀತಿಯ ವಾತಾವರಣ ಇತ್ತು. ಹಾಗಾದರೆ ಈಗ ಸದ್ಯಕ್ಕೆ ಯಾರು ಮಾತುಕತೆಯನ್ನು ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಗಮನಿಸಿದಾಗ ವೀಕ್ಷಕರೇ ಆಶ್ಚರ್ಯ ಅನಿಸಿದ್ರೂ ಕೂಡ ಪಾಕಿಸ್ತಾನ ಇದೀಗ ಮಧ್ಯಸ್ಥಿಕೆಯನ್ನು ವಹಿಸಲಿಕ್ಕೆ ಮುಂದಾಗ್ತಿದೆ ಅನ್ನೋ ರೀತಿಯ ಸುದ್ದಿ ಸಮಾಚಾರಗಳು ಹರಿದಾಡ್ತಾ ಇದೆ. ನಿಮಗನ್ನಿಸ್ಬಹುದು ಪಾಕಿಸ್ತಾನನೇ ಬರ್ಬಾದಾಗಿ ಹೋಗಿದೆ, ಪಾಕಿಸ್ತಾನದ ಬಳಿಯಲ್ಲೇನೆ ಏನೂ ಉಳಿದಿಲ್ಲ, ಹೀಗಿರುವಾಗ ಪಾಕಿಸ್ತಾನ ಏನು ದೊಡ್ಡ ಮಧ್ಯಸ್ಥಿಕೆ ವಹಿಸುತ್ತೆ ಅಂತ ಹೇಳಿ. ಆದರೆ ವೀಕ್ಷಕರೇ ಕೆಲವೊಂದು ಬಾರಿ ಅನಿವಾರ್ಯತೆ ಅನ್ನೋದು ಎಂಥ ಹಂತಕ್ಕಾದರೂ ವ್ಯಕ್ತಿಯನ್ನು ಅಥವಾ ಸಂಸ್ಥೆಯನ್ನು ಅಥವಾ ರಾಷ್ಟ್ರವನ್ನು ದೂಡಿ ಬಿಡಬಹುದು ಅನ್ನೋದಕ್ಕೆ ಪಾಕಿಸ್ತಾನದ ಇವತ್ತಿನ ಪರಿಸ್ಥಿತಿ ಸಾಕ್ಷಿಯಾಗಿ ನಿಲ್ತಾ ಇದೆ. ನಮ್ಮಲ್ಲಿ ಈ ಗ್ಯಾಸ್ ಹಾಗೆ ಕಚ್ಚಾ ತೈಲ ಪೂರೈಕೆಗೆ ನಾವು ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಮೇಲೆ ಶೇಕಡವಾರು 60% ಡಿಪೆಂಡ್ ಆಗಿದ್ದೀವಿ ಅನ್ನೋದು ನಿಮಗೆ ಗೊತ್ತಿರಬಹುದು. ಇನ್ನು 40% ಇನ್ ಹೌಸ್ ಅಂದರೆ ಭಾರತದಲ್ಲಿಯೇ ಪ್ರೊಡ್ಯೂಸ್ ಆಗುತ್ತೆ. ಹಾಗೆ ಬೇರೆ ಬೇರೆ ದೇಶಗಳಿಂದ ಕೂಡ, ಇತರೆ ರಾಷ್ಟ್ರಗಳಿಂದ ಕೂಡ ಭಾರತ ಈ ಕಚ್ಚಾ ತೈಲವನ್ನು ಹಾಗೆ ಗ್ಯಾಸನ್ನು ಪರ್ಚೇಸ್ ಮಾಡ್ತಿದೆ ಅನ್ನೋದು. ಆದರೆ ಪಾಕಿಸ್ತಾನ ಸರಿಸುಮಾರು 90% ಅಂದರೆ 90% ಡಿಪೆಂಡೆನ್ಸಿ ಪಾಕಿಸ್ತಾನಕ್ಕಿರೋದು ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಮೂಲಕ ಆಗುವ ಟ್ರೇಡ್ನ ಮೇಲೆ. ಹೀಗಾಗೇನೆ ಯಾವಾಗ ಯುದ್ಧ ಪ್ರಾರಂಭವಾಯಿತು ಅದರ ಕೆಲವೇ ಗಂಟೆಗಳಲ್ಲೇನೆ ಯುದ್ಧದ ನೇರ ಪರಿಣಾಮ ಪಾಕಿಸ್ತಾನದ ಮೇಲೆ ಬೀರಲಿಕ್ಕೆ ಪ್ರಾರಂಭ ಆಗಿದೆ. ಪಾಕಿಸ್ತಾನದ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಸ್ಟಾಕ್ ಇಲ್ಲ, ಇರೋ ಕಡೆಯಲ್ಲಿ ಬಾಯಿಗೆ ಬಂದಂತೆ ಬೆಲೆಯನ್ನು ನೀಡಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಪಾಕಿಸ್ತಾನ ಆಲ್ರೆಡಿ ಆರ್ಥಿಕವಾಗಿ ಸಾಕಷ್ಟು ಕೆಳಹಂತಕ್ಕೆ ಹೋಗ್ಬಿಟ್ಟಿತ್ತು, ದುಸ್ಥಿತಿಗೆ ತಲುಪಿಬಿಟ್ಟಿತ್ತು. ಇದೀಗ ಯುದ್ಧದ ಪರಿಣಾಮವಾಗಿ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಮಗದಷ್ಟು ಹೀನಾಯವಾಗ್ತಾ ಸಾಗ್ತಾ ಇದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಬೇರೆ ಎಲ್ಲ ದೇಶಗಳಿಗಿಂತ ಅರ್ಜೆಂಟಾಗಿ ಯುದ್ಧ ನಿಲ್ಲೇಬೇಕು ಅನ್ನೋ ರೀತಿಯ ಅನಿವಾರ್ಯತೆ ಕ್ರಿಯೇಟ್ ಆಗಿದೆ. ಹೀಗಾಗೇನೆ ಪಾಕಿಸ್ತಾನ ಒಂದು ಪ್ರಯತ್ನ ಮಾಡ್ತಾ ಇದೆ, ಯುದ್ಧ ನಿಲ್ಲಿಸುವ ಮಾತುಕತೆಯ ಟೇಬಲ್ಗೆ ಅಮೆರಿಕ, ಇಸ್ರೇಲ್ ಹಾಗೆ ಇರಾನನ್ನು ಕರೆದುಕೊಂಡು ಬರಲಿಕ್ಕೆ ಅನ್ನೋ ರೀತಿಯ ಚರ್ಚೆಗಳು ಇದೀಗ ಪ್ರಾರಂಭವಾಗಿದೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲೇ ಸದ್ಯಕ್ಕೆ ಪಾಕಿಸ್ತಾನದ ಫಾರಿನ್ ಮಿನಿಸ್ಟರ್ ಇಶಕ್ ದಾರ್ ಅವರು ಇರಾನ್ನ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರ್ಗಾಚಿ ಜೊತೆಯಲ್ಲಿ ಫೋನ್ ಮೂಲಕ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗಾದರೆ ಪಾಕಿಸ್ತಾನ ಮಾತ್ರ ಮಾತುಕತೆಯ ಹಂತದಲ್ಲಿರೋದು ಅಂತಂದರೆ ಪಾಕಿಸ್ತಾನದ ಜೊತೆಯಲ್ಲೇನೆ ಟರ್ಕಿ ಹಾಗೆ ಈಜಿಪ್ಟ್ ದೇಶಗಳ ಫಾರಿನ್ ಮಿನಿಸ್ಟರ್ಗಳು ಕೂಡ ಮಾತುಕತೆಯನ್ನು ನಡೆಸ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಈಜಿಪ್ಟ್ನ ಫಾರಿನ್ ಮಿನಿಸ್ಟರ್ ಇರಾನ್ ಹಾಗೆ ಪಾಕಿಸ್ತಾನದ ಫಾರಿನ್ ಮಿನಿಸ್ಟರ್ ಜೊತೆಯಲ್ಲೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಹಾಗೆ ಟರ್ಕಿಯ ಫಾರಿನ್ ಮಿನಿಸ್ಟರ್, ಪಾಕಿಸ್ತಾನದ ಫಾರಿನ್ ಮಿನಿಸ್ಟರ್ ಮಾತುಕತೆಯನ್ನು ನಡೆಸಿದ್ದಾರೆ. ಹೀಗೆ ಮ್ಯೂಚುಯಲಿ ಒಂದು ಕಡೆಯಲ್ಲಿ ಇರಾನ್, ಮತ್ತೊಂದು ಕಡೆಯಲ್ಲಿ ಈಜಿಪ್ಟ್, ಮತ್ತೊಂದು ಕಡೆಯಲ್ಲಿ ಟರ್ಕಿ, ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನ, ಈ 4 ರಾಷ್ಟ್ರದ ಫಾರಿನ್ ಮಿನಿಸ್ಟರ್ಗಳು ಅಂದರೆ ವಿದೇಶಾಂಗ ಖಾತೆಯ ಸಚಿವರುಗಳು ಪರಸ್ಪರ ಮಾತುಕತೆಯಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕತಾರ್ ಇಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸಬಹುದಾಗಿತ್ತು, ಮಾತುಕತೆಗೆ ಮುಂದಾಗಬಹುದಾಗಿತ್ತು. ಆದರೆ ಕತಾರ್ ಮೇಲೂ ಕೂಡ ಇರಾನ್ನಿಂದ ದಾಳಿಯಾಗಿರೋದ್ರಿಂದ ಸದ್ಯಕ್ಕೆ ಸೆಲ್ಫ್ ಡಿಫೆನ್ಸ್ ಮೋಡ್ನಲ್ಲಿರುವ ಕತಾರ್ ಮಧ್ಯಸ್ಥಿಕೆ ವಹಿಸುವ ಗೋಜಿಗೆ ಹೋಗ್ತಾ ಇಲ್ಲ. ಹೀಗಾಗಿ ಈ 4 ರಾಷ್ಟ್ರಗಳು ನಾನಾಗಲೇ ಹೇಳಿದ ಹಾಗೆ ಒಂದು ಕಡೆ ಟರ್ಕಿ, ಮತ್ತೊಂದು ಕಡೆಯಲ್ಲಿ ಈಜಿಪ್ಟ್ ಹಾಗೆ ಪಾಕಿಸ್ತಾನ್, ಇರಾನ್ ಮಾತುಕತೆಯ ಹಂತದಲ್ಲಿವೆ. ಆದರೆ ಈ ಮಾತುಕತೆಯ ಬಗ್ಗೆ ಕೂಡ ಇರಾನ್ನ ಸಂಬಂಧಪಟ್ಟ ಅಧಿಕಾರಿಗಳು ಖಡಕ್ಕಾದ ರಿಪ್ಲೈನೇ ಕೊಟ್ಟಿದ್ದಾರೆ. ನಾವೇನು ಯುದ್ಧವನ್ನು ನಿಲ್ಲಿಸಲಿಕ್ಕೆ ಒಪ್ಪಿಗೆ ಸೂಚಿಸ್ಲಿಕ್ಕೆ ಮಾತುಕತೆಯನ್ನು ನಡೆಸಿಲ್ಲ, ಬದಲಾಗಿ ಕೆಲ ಫ್ರೆಂಡ್ಲಿ ನೇಷನ್ ಕಡೆಯಿಂದ ನಮಗೆ ಒಂದಷ್ಟು ಸಂದೇಶಗಳು ರವಾನೆ ಆಗಿದೆ, ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕೋ ಆ ರೀತಿ ಉತ್ತರವನ್ನು ನಾವು ಕೊಟ್ಟಿದ್ದೀವಿ ಅಂತ ಮಾತ್ರ ಇರಾನ್ ಹೇಳಿದೆ. ಅಲ್ಲಿಗೆ
ಆ ಮಾತುಕತೆಗೆ ಒಪ್ಕೊಂಡಿದೆಯಾ ಇರಾನ್? ಯುದ್ಧ ನಿಲ್ಲಿಸುವ ಗೋಜಿಗೆ ಹೋಗ್ತಾ ಇದೆಯಾ ಇರಾನ್? ಇದೆಲ್ಲವೂ ಕೂಡ ಇನ್ನೂ ಉತ್ತರ ಸಿಗದ ಪ್ರಶ್ನೆಯಾಗಿ ಉಳಿದಿದೆ. ಇದೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಅದನ್ನ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ನಿನ್ನೆ ಹಂಚಿಕೊಂಡಿದ್ದಾರೆ. ಈ ಸಂಭಾಷಣೆಯಲ್ಲೂ ಕೂಡ ಸ್ಟ್ರೇಟ್ ಆಫ್ ಹಾರ್ಮೋಸ್ ಮೇಲಾಗಿರುವ ಈಗಿನ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಅನಿವಾರ್ಯತೆ ಬಗ್ಗೆ ನಾನು ಮಾತುಕತೆಯನ್ನು ನಡೆಸಿದ್ದೇನೆ ಡೊನಾಲ್ಡ್ ಟ್ರಂಪ್ ಅವರ ಜೊತೆಯಲ್ಲಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇದರ ಜೊತೆಯಲ್ಲೇ ಶೆಹಬಾಜ್ ಶರೀಫ್, ಪಾಕಿಸ್ತಾನದ ಸೋಕಾಲ್ಡ್ ಪ್ರೈಮ್ ಮಿನಿಸ್ಟರ್ ಶೆಹಬಾಜ್ ಶರೀಫ್ ಅವರು ಕೂಡ ಈ ಮಾತುಕತೆ ಅಥವಾ ಮಧ್ಯಸ್ಥಿಕೆಯನ್ನು ವಹಿಸಲಿಕ್ಕೆ ಪಾಕಿಸ್ತಾನ ಸಿದ್ಧವಾಗಿದೆ, ಒಂದು ವೇದಿಕೆಯನ್ನು ಒದಗಿಸಲಿಕ್ಕೆ ಪಾಕಿಸ್ತಾನ ಸಿದ್ಧವಾಗಿದೆ ಅಂತ ಹೇಳಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಹಾಕೊಂಡಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ಲಿ ಡೊನಾಲ್ಡ್ ಟ್ರಂಪ್ ಶೆಹಬಾಜ್ ಶರೀಫ್ ಅವರ ಈ ಒಂದು ಸಾಮಾಜಿಕ ಜಾಲತಾಣದ ಪೋಸ್ಟನ್ನು ರೀಪೋಸ್ಟ್ ಮಾಡಿಕೊಂಡಿದ್ದಾರೆ ಟ್ರಂಪ್. ಆದರೆ ಟ್ರಂಪ್ ಅವರ ಹೇಳಿಕೆಯ ಮೇಲೆ ಪ್ರಪಂಚದ ಯಾವುದೇ ರಾಷ್ಟ್ರಗಳು ಕೂಡ ನಂಬಿಕೆಯನ್ನು ಇಡುವ ಪರಿಸ್ಥಿತಿಯನ್ನು ಟ್ರಂಪ್ ಅವರು ಉಳಿಸ್ಕೊಂಡಿಲ್ಲ. ಹೀಗಾಗಿ ನಿಜವಾ ಪಾಕಿಸ್ತಾನ ಒಂದು ಮಧ್ಯಸ್ಥಿಕೆಯನ್ನು ವಹಿಸಲಿಕ್ಕೆ ಸಿದ್ಧವಾಗಿದೆಯಾ? ಅದಕ್ಕೆ ಅಮೆರಿಕ ಹಾಗೆ ಇರಾನ್ ಎರಡೂ ದೇಶಗಳು ಒಪ್ಕೊಳ್ಳುತ್ತಾ? ಈ ಎರಡೂ ದೇಶಗಳು ಒಪ್ಕೊಂಡ್ರೂ ಕೂಡ ಹಠಮಾರಿಯಂತೆ ವರ್ತನೆ ಮಾಡ್ತಾ ಇರುವ ಇಸ್ರೇಲ್, ನಾವು ಈ ಯುದ್ಧದಲ್ಲಿ ಇರಾನನ್ನು ಭೂಪಟದಿಂದ ತೆಗೆದೇ ತೀರ್ತೀವಿ ಅಂತ ಹೇಳಿ ಹಠಕ್ಕೆ ಬಿದ್ದಿರುವ ಇಸ್ರೇಲ್ ಈ ಪಾಕಿಸ್ತಾನದ ಮಧ್ಯಸ್ಥಿಕೆಯನ್ನು ಒಪ್ಕೊಳ್ಳುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಾಂಟೆಂಟ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.